ನಮಸ್ಕಾರ ಕರುನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ ಎಚ್ಎಲ್. ಕಷ್ಟವನ್ನ ಎದುರಿಸುತ್ತಾರೆ, ದೇಶವನ್ನ ಕಟ್ಟುತ್ತಾರೆ, ಖುಷಿಯನ್ನ ಹಂಚುತ್ತಾರೆ, ನೋವನ್ನ ನುಂಗುತ್ತಾರೆ. ಇವರು ಶ್ರಮಜೀವಿಗಳು. ಶ್ರಮಿಕರಿಲ್ಲದೆ ಯಾವುದೇ ದೇಶವನ್ನು ಕೂಡ ಊಹಿಸಲು ಕೂಡ ಸಾಧ್ಯವಿಲ್ಲ. ಅಂತಹ ಶ್ರಮಿಕರ ತ್ಯಾಗ ಜೀವನವಿಲ್ಲದೆ ಒಂದು ದೇಶದ ಭವಿಷ್ಯವೇ ನಿರ್ಧಾರವಾಗಲ್ಲ. ಒಂದು ದೇಶದ ಸಕಲ ಪ್ರಗತಿಯೂ ಕೂಡ ಇವರ ತ್ಯಾಗದ ಮೇಲೆ ಅಡಗಿರುವಂಥದ್ದು. ಅಂತಹ ಶ್ರಮಿಕರಿಗೆ ನಮಿಸುವಂತಹ ಮಹತ್ವದ ದಿನವೇ ಮೇ 1 ಕಾರ್ಮಿಕ ದಿನಾಚರಣೆಯ ದಿನ. ಅಂತಹ ಕಾಲ ಉರುಳಿದರೂ ಕೂಡ ಕಾಯಕವನ್ನು ಬಿಡದ ನಿಷ್ಠಾವಂತ ಶ್ರಮಿಕರಿಗೆ, ಸಕಲ ಕಾರ್ಮಿಕರಿಗೂ ಕೂಡ ಕರುನಾಡು ಟಿವಿ ವತಿಯಿಂದ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಕಾರ್ಮಿಕ ಜೀವನದ ನೋವು ನಲಿವು, ಕಾರ್ಮಿಕ ದಿನಾಚರಣೆಯ ಮಹತ್ವ, ಹಿನ್ನೆಲೆ, ಇದರ ಬಗ್ಗೆ ಇಂದಿನ ದಿನದಲ್ಲಿ ಸವಿವರವಾಗಿ ಮಾತಾಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಇವತ್ತಿನ ಸ್ಟುಡಿಯೋದಲ್ಲಿ ಕೆಲವೊಂದಷ್ಟು ಜನ ಅತಿಥಿಗಳು ಆಗಮಿಸಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೆಯದಾಗಿ ಬೀದಿ ಬದಿ ವ್ಯಾಪಾರಿ ಸಂಘಟನೆಯ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆಗಿರುವಂತಹ ರಂಗಸ್ವಾಮಿ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇನ್ನ ಮಹಿಳೆಯಾಗಿ ನಾನೇನು ಕೂಡ ಕಡಿಮೆ ಇಲ್ಲ ಅಂತ ಸಾಬೀತುಪಡಿಸೋದಕ್ಕೋಸ್ಕರ ಬೀದಿ ಬದಿ ವ್ಯಾಪಾರಿಯ ಸಂಘಟನೆಯ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಆಗಿರುವಂತಹ ಕಾವ್ಯಶ್ರೀ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನ ಸೈನಿಕನೇ ಆಗಿರಲಿ, ಅಧ್ಯಕ್ಷನೇ ಆಗಿರಲಿ, ಕೂಲಿ ಕಾರ್ಮಿಕನೇ ಇರಲಿ, ಚಮ್ಮಾರನೇ ಇರಲಿ, ಕಮ್ಮಾರನೇ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಅವನ ಕೆಲಸ ಶ್ರೇಷ್ಠವೇ. ಅಂತಹ ಒಬ್ಬ ವ್ಯಾಪಾರಿ ನಮ್ಮ ಜೊತೆ ಇರುವಂಥದ್ದು ಅವರು ನಾಗರಾಜ್ ಸರ್. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಒಂದು ದೇಶ ಸಕಲವಾಗಿಯೂ ಕೂಡ ಅಭಿವೃದ್ಧಿ ಹೊಂದಬೇಕು ಅಂದರೆ ಅಲ್ಲಿ ಶ್ರಮಿಕನ ಪಾಲು ಸಾಕಷ್ಟು ಇರುವಂಥದ್ದು. ಕಾರ್ಮಿಕರ ಮಹತ್ವವನ್ನು ಸಾರಿದ್ದು ಮಹಾತ್ಮ ಗಾಂಧೀಜಿಯವರ ಮಾತುಗಳು ನಿಮಗೆ ಗೊತ್ತೇ ಇರ್ಬೋದು. ಯಾಕಂದರೆ ನಾನು ಒಬ್ಬ ಕಾರ್ಮಿಕ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಮುಜುಗರವನ್ನು ಪಡಲ್ಲ ಅಂತ ಗಾಂಧೀಜಿಯವರು ಒಂದು ಮಾತನ್ನು ಕೂಡ ಹೇಳಿದರು. ನಾನು ನೇಕಾರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾಕಂದರೆ ಅವನ ಶ್ರಮ ನನಗೆ ತಿಳಿದಿದೆ ಅನ್ನುವಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಅದರಲ್ಲೇ ಗೊತ್ತಾಗುತ್ತೆ ಒಬ್ಬ ಶ್ರಮಿಕನಿಲ್ಲದೆ ದೇಶದ ಸಕಲ ಅಭಿವೃದ್ಧಿಯೂ ಕೂಡ ಶೂನ್ಯ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಪ್ರತಿಯೊಬ್ಬ ಕಾರ್ಮಿಕರನ್ನ ಸ್ಮರಿಸುವಂತಹ ಮಹತ್ವದ ದಿನ ಈ ಒಂದು ಮೇ 1 ಕಾರ್ಮಿಕರ ದಿನಾಚರಣೆ. ಮೊದಲನೇದಾಗಿ ನಿಮ್ಮ ಮೂವರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೂ ಹಾಗೂ ನನ್ನ ಪ್ರೀತಿಯ ಎಲ್ಲ ಬೀದಿ ಬದಿ ವ್ಯಾಪಾರಿಗಳ ಕುಲ ಬಾಂಧವರಿಗೂ ಕಾರ್ಮಿಕ ಮೇ 1ನೇ ತಾರೀಕು ದಿನಾಚರಣೆಯನ್ನು ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ಈ ದಿವಸ ಕಾರ್ಮಿಕರ ಒಂದು ಏನು ಶ್ರಮಿಕ ಜೀವಿಗಳಾಗಿರ್ತಕ್ಕಂಥ ಕಾರ್ಮಿಕರು ಸುಮಾರು ಕೋಟಿಗಟ್ಟಲೆ ಜನ ಇರತಕ್ಕಂಥದ್ದು. ಈ ಅಸಂಘಟಿತ ಕಾರ್ಮಿಕ ವರ್ಗ ಬರುತ್ತೆ. ಅಸಂಘಟಿತ ಕಾರ್ಮಿಕ ವರ್ಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನ ಆಗಿರ್ಬೋದು, ಮತ್ತು ಅನೇಕ ಹೋರಾಟಗಾರರು ಬರತಕ್ಕಂಥ ಜವಾಹರ್ಲಾಲ್ ನೆಹರೂರಾಗಿರ್ಬೋದು, ಇವರೆಲ್ಲ ಕಾರ್ಮಿಕರ ನಮ್ಮ ಇಂದಿರಾ ಗಾಂಧಿಯವರು ಆಗಿರ್ಬೋದು, ಇವರೆಲ್ಲ ಕಾರ್ಮಿಕರಿಗೆ ಹೆಚ್ಚಿನ ಒತ್ತಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಕಾರ್ಮಿಕರ ವಿಶೇಷ ದಿನಾಚರಣೆ ಅಂದರೆ ಅಂದಿನಿಂದ ಇಂದಿನವರೆಗೂ ಒಬ್ಬ ಸೈನಿಕರಾಗಿರ್ಬೋದು, ಅದ್ರ ಬಗ್ಗೆ ಎಷ್ಟು ಗಡಿಕರ ಹೋರಾಟ ಮಾಡ್ತಾರೋ ಅಷ್ಟೇ ಒಬ್ಬ ರೈತರಿಗೂ ಒಂದು ಹೋರಾಟಕ್ಕೆ ಸಿದ್ಧ ಇರತಕ್ಕಂಥದ್ದು. ಅದೇ ರೀತಿ ಕಾರ್ಮಿಕರು ಇವತ್ತು ಶಿಕ್ಷಣ, ಕಾರ್ಮಿಕ ಸಂಘಟನೆ ಈ ಮೂರು ಇಲ್ಲ ಅಂದಿದ್ರೆ ದೇಶ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಕಾರ್ಮಿಕರಲ್ಲಿ 140 ವರ್ಗ ಬರುತ್ತೆ. ಈ ಚಂಬಾರು, ಕುಂಬಾರು, ಕಟ್ಟಡ ಕಾರ್ಮಿಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಅನೇಕ ಈ ಕಾರ್ಮಿಕರ 140 ವರ್ಗ ಬರುತ್ತೆ. ಈ ಕಾರ್ಮಿಕರದಲ್ಲಿ ಸಂಘಟಿತ, ಅಸಂಘಟಿತ. ಸಂಘಟಿತ ಅಂದರೆ ಬೇರೆ, ಅದು ಅಸಂಘಟಿತ ಅಂದರೆ ಕಾರ್ಮಿಕರು ಬೇರೆ. ಇದನ್ನ ಈ ಜನಾಂಗವನ್ನ ಈ ಕಾರ್ಮಿಕರ ದಿವಸ ಗುರುತಿಸಬೇಕಾಗಬೇಕಾಗುತ್ತೆ. ಇದನ್ನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂದಿನಿಂದ ಇಂದಿನವರೆಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವ್ರನ್ನ ಗುರುತಿಸ್ಕೊಂಡೇ ಬಂದಿರತಕ್ಕಂಥದ್ದು.
ಇವತ್ತು ಕಾರ್ಮಿಕರ ಮೇ 1 ದಿನಾಚರಣೆಯ ವರ್ಷ ಕಾರ್ಮಿಕರ ದಿನಾಚರಣೆಯನ್ನ ಪ್ರತಿ ಭಾರತ ದೇಶದಲ್ಲಾಗಿರ್ಬೋದು ಮತ್ತು ರಾಜ್ಯದಲ್ಲಿ ಆಗಿರ್ಬೋದು ಆ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಅವ್ರಿಗೊಂದು ಮುಕ್ತಿ ಕೊಡೋಕ್ಕೆ, ಸಂಘಟನೆ ಬಲಿಷ್ಠರಾಗಕ್ಕೆ, ಅವರ ಡಾಕ್ಟರ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಶಕ್ತಿ ತುಂಬಕ್ಕೋಸ್ಕರ ಈ ಕಾರ್ಮಿಕರ ಒಂದು ಹೋರಾಟದ ಕಾರ್ಮಿಕ ದಿನಾಚರಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಉದಾಹರಣೆ, ಈ 144 ವರ್ಗ ಬರುತ್ತದೆ. ಈ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮತ್ತು 22 ವರ್ಗ ಜನಾಂಗವನ್ನ ಗುರುತಿಸಿರ್ತಕ್ಕಂಥದ್ದು. ಅವ್ರಿಗೆ ಕಾರ್ಮಿಕ ಬರತಕ್ಕಂಥ ಸವಲತ್ತುಗಳಾಗಿರ್ಬೋದು, ಕೇಂದ್ರದ ಬರತಕ್ಕಂಥ ಸವಲತ್ತಾಗಿರ್ಬೋದು, ಅನೇಕ ಈಗಾಗಲೇ ನಮ್ಮ ನಿಜವಾಗೂ ಹೇಳ್ಕೋಬೇಕು ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು, ನೇಕಾರರು ಮತ್ತು ಮಹಾತ್ಮ ಗಾಂಧೀಜಿಯವರು ಆವಾಗ ಬಟ್ಟೆ ನೇಳಿರ್ತಕ್ಕಂಥದ್ದು. ಇವಾಗ ಅದು ಕೇಂದ್ರ ಮತ್ತು ರಾಜ್ಯದಲ್ಲಿ ಅನುದಾನವನ್ನ ಆಗಿದೆ. ಅದು ಸ್ವಲ್ಪ ಒಂದು ರಕ್ಷಣೆ ಅವ್ರು ಯಾವ ರೀತಿ ಕೊಡಬೇಕು, ಕಟ್ಟಡ ಕಾರ್ಮಿಕರು ಯಾವ ರೀತಿ ಫೆಸಿಲಿಟಿ ಸಿಗ್ತದಲ್ಲ ಆ ರೀತಿ ಸಹಿತ ನೇಕಾರರು ತಯಾರು ಮಾಡ್ತಾರೆ, ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ. ಅದರಿಂದ ಅದಕ್ಕೂ ಸಹಿತ ಒಂದು ಸುಭದ್ರತವಾಗಿ ಅದನ್ನ ಮಾಡಬೇಕಾದ್ರೆ ನಾವೆಲ್ಲ ಕಾರ್ಮಿಕರನ್ನ ದಿನಾಚರಣೆ ವರ್ಷ 365 ದುಡಿಯಂತ ಒಬ್ಬ ಪ್ರತಿನಿಧಿ ಆವತ್ತು ಒಂದು ದಿನ ನಾವು ಆಚರಣೆಯನ್ನ ಮಾಡಬೇಕಾಗುತ್ತೆ. ಉತ್ಪಾದಕ ವಲಯ ಆಗಿರ್ಬೋದು ಅಥವಾ ವ್ಯಾಪಾರಿ ವಲಯವಾಗಿರ್ಬೋದು, ಸೇವಾ ವಲಯವಾಗಿರ್ಬೋದು, ಪ್ರತಿಯೊಬ್ಬರ ಸೇವೆ ಕೂಡ ನಮ್ಮ ದೇಶಕ್ಕೆ ಹೌದೌದು ತುಂಬಾ ಮುಖ್ಯವಾದ್ದು. ನೋಡಿ, ಉದಾಹರಣೆ ತಗೊಳ್ಳಿ, ಈಗ 140 ವರ್ಗ ಬರುತ್ತೆ. ಈಗ ಅದರಲ್ಲಿ ಬೇರೆ ಬೇರೆ ವರ್ಗ, ಕಟ್ಟಡ ಕಾರ್ಮಿಕದೇ ಒಂದು ಸಪರೇಟ್ ಆಗಿರ್ಬೋದು, ಮತ್ತು ಕಂಬಾರದೆ ಆಗಿರ್ಬೋದು, ಕುಂಬಾರದೆ ಆಗಿರ್ಬೋದು, ಮತ್ತು ಪೇಂಟರ್ ಬಂದಿರ್ತಕ್ಕಂಥ ಇರ್ಬೋದು, ಮರಗೆಲಸದ ಆಗಿರ್ಬೋದು, ಬೀಡಿ ಕಟ್ಟರ್ ಆಗಿರ್ಬೋದು, ಆಮೇಲೆ ಹಮಾಲಿಗಳಾಗಿರ್ಬೋದು, ಈ ಅನೇಕ ಈ ತರ ವರ್ಗವನ್ನ ಗುರುತಿಸ್ಬೇಕು. ಅವರೆಲ್ಲ ಅಸಂಘಟಿತ ಕಾರ್ಮಿಕರು. ಇವ್ರನ್ನ ನಾವು ಜೀವನದಲ್ಲಿ ನಮ್ಮ ಸಂವಿಧಾನದ ಅನುದಾನವಾಗಿ ಮತ್ತು ಈ ಕಾನೂನು ಕಾಯ್ದೆ ಅಡಿ, ಕಾರ್ಮಿಕರ ಕಾನೂನು ಕಾಯ್ದೆ ಅಡಿಯಲ್ಲಿ ಇವ್ರನ್ನ ಮೇಲೆ ತರಬೇಕು ಅನ್ನತಕ್ಕಂಥದ್ದನ್ನ ಈ ಕಾನೂನು ಬಗ್ಗೆ ಹಿಂದಿನಿಂದಲೂ ಈ ಆಕ್ಟ್ ಅನ್ನ ಪಾಲನೆ ಮಾಡ್ತಾ ಇರತಕ್ಕಂಥದ್ದು. ಇವಾಗ ಉದಾಹರಣೆ ನಾವು ಉದಾಹರಣೆ ನಮ್ದೇ ತಗೊಳ್ಳಿ, ಬೀದಿ ಬದಿ ವ್ಯಾಪಾರಿಗಳು. ಈ ಬೀದಿ ಬದಿ ವ್ಯಾಪಾರಿಗಳು ಅಸಂಘಟಿತ ಕಾರ್ಮಿಕ ವರ್ಗದಲ್ಲಿ ಫಸ್ಟ್ ವರ್ಗ ಇಡೀ ಇಂಡಿಯಾದಲ್ಲಿ ನಮ್ದೇ ಇರತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು. ಈ 140 ವರ್ಗ ಏನು ಬರ್ತಲ್ಲ ಆ ವರ್ಗದಲ್ಲಿ ಫಸ್ಟ್ ವರ್ಗ ನಮ್ದೇ ಬೀದಿ ಬದಿ ವ್ಯಾಪಾರಿಗಳು. ಇಡೀ ರಾಜ್ಯದಲ್ಲಿ ಈಗಾಗಲೇ 4,80,000, ಇಡೀ ಭಾರತದಲ್ಲಿ ಕೋಟಿಗಟ್ಟಲೆ ಜನಸಂಖ್ಯೆ ಇರತಕ್ಕಂಥದ್ದು. ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಳ ಅನುದಾನಗಳು ಕೊಡ್ತಾ ಇರತಕ್ಕಂಥದ್ದು. ಯಾಕೆ ಅವರು ಉತ್ಪಾದನೆ ಮಾಡ್ಕೋಬೇಕು, ಅವ್ರನ್ನ ಕಾರ್ಮಿಕರು ತುಣಿಬಾರ್ದು, ಅವ್ರ ಮೇಲೆ ಅವ್ರ ಕುಟುಂಬದಲ್ಲಿ ಎಚ್ಚೆತ್ಕೊಳ್ಬೇಕು, ಅವ್ರ ಕುಟುಂಬದಲ್ಲಿ ಮುನ್ನ ಸಂಪಾದನೆಗಳು ಮಾಡ್ಕೋಬೇಕು ಅಂತೇಳಿ ಕಾರ್ಮಿಕರ ಅಡಿಯಲ್ಲಿ ಬರತಕ್ಕಂಥವ್ರು ನಾವೆಲ್ಲರೂ ನಮ್ಮನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಗುರುತಿಸಿದ ಕಾರ್ಯಕ್ರಮವನ್ನ ಮಾಡ್ತಾ ಇರತಕ್ಕಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಮುಂದುವರೆದಂತೆ ಸರ್ ಹೇಳಿದಾಗೆ ಪ್ರತಿಯೊಬ್ಬ ಶ್ರಮಿಕನು ಕೂಡ ಕಷ್ಟಪಟ್ಟು ಒಂದಷ್ಟು ಅಸಂಘಟಿತ ವಲಯಗಳಿರ್ಬೋದು ಅಥವಾ ಸಂಘಟಿತ ವಲಯ, ಯಾವುದೇ ವಲಯವಾಗಿರ್ಲಿ, ಪ್ರತಿಯೊಬ್ಬನ ಶ್ರಮ ಕೂಡ ಅಗತ್ಯವಾಗಿರುತ್ತದೆ ನಮ್ಮ ದೇಶದ ಒಂದು ಅಭಿವೃದ್ಧಿಗೆ. ನಮ್ಮ ದೇಶದ ಅಭಿವೃದ್ಧಿಗೆ ಒಬ್ಬ ಶ್ರಮಿಕನ ಶ್ರಮ ಎಷ್ಟು ಮಹತ್ವವನ್ನ ವಹಿಸುತ್ತೆ, ಇದ್ರ ಬಗ್ಗೆ ನೀವೇನು ಹೇಳೋದು ಇಷ್ಟ? ಇವಾಗ 100ಕ್ಕೆ ಕಾರ್ಮಿಕರು ಇಲ್ಲ ಅಂದ್ರೆ ದೇಶ ಇಲ್ಲ. ಶ್ರಮಿಕರು ಇವತ್ತು ಯಾಕೆ ಅಂತಂದ್ರೆ ಪ್ರತಿ ಒಂದು ವಹಿವಾಟು ಆಗಿರ್ಬೋದು, ಹಣದ ವಹಿವಾಟು ಆಗಿರ್ಬೋದು, ಮತ್ತು ಪ್ರತಿ ಒಂದು ಏನು ಟ್ಯಾಕ್ಸ್ ಆಗಿರ್ಬೋದು, GDP ಆಗಿರ್ಬೋದು, ಇದೆಲ್ಲ ಹಣನ ಟರ್ನ್ ಓವರ್ ಆಗ್ತಾ ಇರ್ತಕ್ಕಂಥದ್ದು. ಇವಾಗ ನಿಮ್ಮ ಉದಾಹರಣೆ ನಿಮ್ಮ ಸ್ಟುಡಿಯೋದಲ್ಲಿ ಇರ್ತಕ್ಕಂಥವ್ರೆ ಆಗಿರ್ಬೋದು, ಇವತ್ತು ವರ್ಕ್ ಮಾಡ್ತಾರೆ ನಿಮ್ಮ ಕನ್ನಡ ಚಾನಲ್, ಅವರು ಕಾರ್ಮಿಕರು ಬರ್ತಾರೆ. ಅವರು ಕಾರ್ಮಿಕರು ಬರ್ತಕ್ಕಂಥವರಿಗೆ ಅದರಿಂದ ಏನು ಲಾಭ ಸರ್ಕಾರಕ್ಕೆ ಅಂದರೆ, ಇವಾಗ ಒಂದು ವಿದ್ಯುತ್ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ಮತ್ತು ಬೇರೆ ವಿಡಿಯೋ ಮತ್ತು ಮಾಧ್ಯಮದ ಮುಖಾಂತರ ಬೆಳೆದು ಅದೆಲ್ಲರೂ ಆ ಕಾರ್ಮಿಕರು ಇಲ್ಲ ಅಂದರೆ ಜೀವನ ಇಲ್ಲ, ಸರ್ಕಾರ ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ, ಸರ್ಕಾರ ಯಾವುದೇ ಕಾರಣಕ್ಕೂ ಮುಂದುವರಕ್ಕೆ ಸಾಧ್ಯವಿಲ್ಲ. ಇವತ್ತು ಉದಾಹರಣೆ, ಕಾರ್ಮಿಕರು ಪ್ರತಿ ಒಬ್ಬ ವರ್ಗ, ಆ ವರ್ಗ ಮನೆ ಕಟ್ಟಡದಾಗಿರ್ಬೋದು, ಅವನು ಮನೆ ಕಟ್ಟಿದ್ರೆ ನಾವು ಇದರಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ಆದ ಒಂದು ಸರ್ಕಾರ ಒಂದು ಕಾಯ್ದೆಯನ್ನ ತಂದಿರತಕ್ಕಂಥದ್ದು, ಮತ್ತು ವಿದ್ಯುತ್ಗೆ ಒಂದು ಕಾಯ್ದೆಯನ್ನು ತಂದಿರತಕ್ಕಂಥದ್ದು, ಮತ್ತು ಈ ಮರಗೆಲಸದರಿಗೆ ಒಂದು ವಿದ್ಯುತ್ ಕಾಯ್ದೆ ತಂದಿರತಕ್ಕಂಥ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಾಯ್ದೆ ತಂದು. ನಮ್ದೇ ತಗೊಳ್ಳಿ, ಸ್ಟ್ರೀಟ್ ವೆಂಡರ್ ಆಕ್ಟ್. ಈಗ ನಮ್ದು ಒಬ್ಬ ಪೊಲೀಸು ಹೊಡೆತ ಬಂದು ಆ ಹೊಡೆತದಲ್ಲಿ ತಿಂದು ನಾವು ಮಹಾರಾಷ್ಟ್ರ ಅಕರ್ಸ್ ಇವನ್ ಕೋರ್ಟಲ್ಲಿ ಕಂಟೆಕ್ಟ್ ಮಾಡಿ ಆ ಕಂಟೆಕ್ಟ್ ಮುಖಾಂತರವಾಗಿ ನಮಗೆ ಒಂದು ನ್ಯಾಯ ಸಿಕ್ತು. ಯಾಕೆ ಅಂದರೆ ಒಂದು ಕಾಯ್ದೆಯನ್ನ ರೂಪಿಸಿದ್ರು, ಸ್ಟ್ರೀಟ್ ವೆಂಡರ್ ಆಕ್ಟ್, ಮತ್ತು ಸುಪ್ರೀಂ ಕೋರ್ಟಲ್ಲೂ ನಮ್ಮ ಪರ ಬರ್ತು. ಇವತ್ತೆಲ್ಲ ನಾವು ಕಾರ್ಮಿಕರಿಗೆ ಮತ್ತು ಸೈನಿಕರಿಗೆ, ರೈತರಿಗೆ ನಾವು ಎಲ್ಲ ಈ ಮೂರು ಸೃಷ್ಟಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಡೀ ಇಂಟರ್ನ್ಯಾಷನಲ್ ಆಗಿರ್ಬೋದು ಮತ್ತು ನಮ್ಮ
ಭಾರತ ದೇಶ ಇರೋದು ಈ ಮೂರಿಲ್ಲ ಅಂದ್ರೆ ಜೀವನ ಮಾಡೋದು ಬಹಳ ಕಷ್ಟ ಅನ್ನೋಕೆ ಇಷ್ಟಪಡ್ತೀನಿ. ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ನಾನು ನನ್ನ ದೇಶದ ಎಲ್ಲಾ ಕಾರ್ಮಿಕರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ನಾನು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಎಲ್ಲರಿಗೂ ಮಹಿಳೆದೇ ಅವ್ರದ್ದೇ ಆದ ಒಂದು ತೊಂದರೆಗಳಿರುತ್ತೆ. ಎಲ್ಲವನ್ನು ನಿಭಾಯಿಸಕ್ಕೆ ಒಬ್ರು ಮಹಿಳೆ ಬೇಕೇ ಬೇಕು. ಆ ಕೆಲಸದಲ್ಲಿ ನಾನು ನಿಂತಿದ್ದೀನಿ ಬೆನ್ನೆಲುಬಾಗಿ. ಹಾಗಾಗಿ ನಾನು ರಾಜ್ಯ ಮತ್ತೆ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೇಳೋದು ಎಲ್ಲ ಕಾರ್ಮಿಕರು ಅವರದೇ ಆದ ರೀತಿಲಿ ಕೆಲಸ ಮಾಡಿ ನಮ್ಮ ದೇಶದ ಬೆಳವಣಿಗೆಯಲ್ಲಿ ಅವರದೇ ಪಾತ್ರ ಇದೆ. ಪ್ರತಿಯೊಂದು ಹುದ್ದೆಯಲ್ಲಿ ಕಾರ್ಮಿಕರು ಬೇಕೇ ಬೇಕು, ಕೆಲಸ ಮಾಡ್ತಾನೆ ಇದ್ದಾರೆ. ಇವನ್ ಹೋಟೆಲಿಂದ ಹಿಡಿದು ಹೋಟೆಲಲ್ಲಿ ಕೆಲಸ ಮಾಡೋರು ಕಾರ್ಮಿಕರೇ, ಹೋಟೆಲಲ್ಲಿ ಕೆಲಸ ಮಾಡೋರು ಕಾರ್ಮಿಕರೇ, ಕಂಪ್ನಿಲಾಗ್ಲಿ ಅಲ್ಲೂ ಕಾರ್ಮಿಕರೇ. ಆದ್ರೆ ಏನಂದ್ರೆ ವ್ಯವಸ್ಥಿತವಾಗಿ ಏನಿದೆ ಸಂದರ್ಭಕ್ಕೆ ತಕ್ಕಂತೆ ಆ ಕೆಲಸ ಮಾಡ್ತಿದ್ದಾರೆ. ಅವ್ರವ್ರ ಪರಿಸ್ಥಿತಿಗೆ ತಕ್ಕಂತೆ ಅವ್ರು ಕೆಲಸ ಮಾಡಿದ್ದಾರೆ. ಬಟ್ ಅದ್ರಲ್ಲಿ ಅವ್ರದ್ದು ಪೂರ್ತಿ ಶ್ರಮ ಇದೆ. ಪೂರ್ತಿ ಶ್ರಮದಿಂದನೇ ನಮ್ಮ ದೇಶಕ್ಕೆ ಇಷ್ಟೊಂದು ಬೆಳವಣಿಗೆ ಆಗ್ಲಿ, ಇಲ್ಲಿನ ಶ್ರೀಮಂತಿಗೆ ಆಗ್ಲಿ. ನಾವು ಶ್ರೀಮಂತ ರಾಷ್ಟ್ರ ಅಂತಾನೆ ಹೇಳ್ಕೊಳ್ಳೋದು. ನಮ್ಮ ದೇಶದಷ್ಟು ಕೃಷಿಕರು ಶ್ರಮಜೀವಿಗಳು ಬೇರೆ ಎಲ್ಲೂ ಸಿಗಲ್ಲ. ನಾವು ಅದು ಹೆಮ್ಮೆ ಪಡ್ಬೇಕು. ಮತ್ತೆ ನಾನು ಹೇಳೋದು ಅವ್ರಿಗೆ ಎಷ್ಟು ಸರ್ಕಾರ ಆದಷ್ಟು ಎಲ್ಲಾ ರೀತಿಲೂ ಗುರ್ತಿಸಿ ಎಲ್ಲಾ ವರ್ಗದವರ್ಗು ಅವರದೇ ಆದ ರೀತಿಲಿ ಸೇವೆಯನ್ನು ಸಲ್ಲಿಸ್ತಿದೆ. ಆದ್ರೆ ಇನ್ನೂ ಹೆಚ್ಚಿನ ರೀತಿಲಿ ಗುರ್ತಿಸಿ ಅವ್ರಿಗೆ ಎಷ್ಟು ಹತ್ರವಾಗಿ ಅವ್ರಿಗೆ ಸಹಾಯ ಆಗುತ್ತೆ ಅಷ್ಟನ್ನ ದಯವಿಟ್ಟು ಸರ್ಕಾರಕ್ಕೆ ನಾನು ತಿಳಿಸೋದೇನಂದ್ರೆ ಗುರ್ತಿಸಿ ಅವ್ರನ್ನ ಪ್ರೋತ್ಸಾಹಿಸ್ಬೇಕು ಅನ್ನೋದು ನಂದು ಕಳಕಳಿ, ನಾನು ಕೇಳ್ಕೊಳ್ಳೋದು. ಖಂಡಿತವಾಗಿ ಮ್ಯಾಮ್, ನಿಮ್ಮ ಒಂದು ಮನವಿ ನಮ್ಮ ಸರ್ಕಾರಕ್ಕೆ ತಲುಪುವಂತಾಗಲಿ. ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಬೇಕು. ಯಾಕೆ ಅಂದ್ರೆ ನಿಮ್ಗೆ ಗೊತ್ತು, ಅವ್ರಿಗೆ ಬೀದಿ ಬದಿಲಿ ವ್ಯಾಪಾರ ಮಾಡೋರ್ಗೆ ಪಬ್ಲಿಕ್ ಟಾಯ್ಲೆಟ್ ಆಗ್ಬೋದು, ಮತ್ತೆ ದೌರ್ಜನ್ಯಗಳಾಗ್ಬೋದು. ಈಗ ಗಂಡಸರಷ್ಟು ಅವರು ದೌರ್ಜನ್ಯದಲ್ಲಿ ತೊಡಗಕ್ಕಾಗಲ್ಲ. ಅವ್ರದೇ ಆದ ಕಷ್ಟ ರೀತಿಲಿ ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ. ಎಲ್ಲಾ ತರ ವ್ಯಾಪಾರಗಾರಬಹುದು. ನಾನು ಪರ್ಟಿಕ್ಯುಲರ್ ನನ್ನ ಬೀದಿ ಬದಿ ವ್ಯಾಪಾರಿಗಳದ್ದು ಪರಿಸ್ಥಿತಿಗಳನ್ನ ನಾನು ಅವಲೋಕನ ಮಾಡಿದಾಗ ಈ ತೊಂದರೆಗಳು ಕೇಳಿ ಬಂದಿದ್ದೀವಿ. ಅವರದೇ ಆದ ತೊಂದರೆಗಳನ್ನ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟನ್ನ ಇದನ್ನ ಅವಲೋಕಿಸಿ ಅದಕ್ಕೇನು ಪರಿಹಾರ ಮಾಡ್ಬೇಕು ದಯವಿಟ್ಟು ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ನೀವು ಸವಾಲುಗಳ ಬಗ್ಗೆ ತಿಳಿಸಿದ್ರಿ, ಮಹಿಳೆಯರ ಸವಾಲು ಬಗ್ಗೆ. ಸರ್, ಇನ್ನ ನೀವೊಬ್ಬ ವ್ಯಾಪಾರಿಯಾಗಿ ಕಾರ್ಮಿಕರಾಗಿ ನೀವು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಸರ್ ಒಂದು ವ್ಯಾಪಾರದ ಸಂದರ್ಭದಲ್ಲಿ? ಮೊದಲನೇದಾಗಿ ನನ್ನ ರಾಜ್ಯದ ಹಾಗೂ ನನ್ನ ದೇಶದ ನನ್ನೆಲ್ಲ ಕಾರ್ಮಿಕ ಬಂಧು ಭಗಿನಿಯರಿಗೆ ಕಾರ್ಮಿಕ ದಿನಾಚರಣೆಯ ತುಂಬು ಹೃದಯದ ಸ್ವಾಗತ ಮತ್ತು ನಮಸ್ಕಾರ ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ನಮ್ಮ ಕಾರ್ಮಿಕ ವಲಯದಲ್ಲಿ 2 ವಲಯ ಇದೆ. ಒಂದು ಸಂಘಟಿತ ವಲಯ, ಮತ್ತೊಂದು ಅಸಂಘಟಿತ ವಲಯ. ಈ ಸಂಘಟಿತ ವಲಯದಲ್ಲಿ ಕಾರ್ಖಾನೆಗಳಿರ್ಬೋದು, ಬೃಹತ್ ಕೈಗಾರಿಕೆಗಳಿರ್ಬೋದು, ಇಂಥ ವಲಯದಲ್ಲಿ ಅವರು ಕೆಲಸ ಮಾಡ್ತಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ESI, PF ಈ ಥರದೆಲ್ಲ ಒಂದು ಭದ್ರತೆ ಒಂದಿರುತ್ತೆ. ಈ ಅಸಂಘಟಿತ ವಲಯ ಅಂತ ಬಂದಾಗ ಏನಾಗುತ್ತೆ, ಇವ್ರಿಗೆ ಯಾವುದೇ ಥರದ ಸರ್ಕಾರದ ಒಂದು ಭದ್ರತೆ ಇರೋದಿಲ್ಲ. PF ಇರ್ಬೋದು, ESI ಇರ್ಬೋದು, ಮತ್ತೊಂದು ಇರೋದಿಲ್ಲ. ಮತ್ತೆ ಅವ್ರಿಗೆ ಸಂಘಟಿತ ವಲಯರಿಗೆ ಸರ್ಕಾರದ ಒಂದು ಅವ್ರನ್ನ ನೋಡ್ಕೊಳ್ಳಿಕ್ಕೆ ಒಂದು ಕಂಪ್ನಿ ಅಂತ ಇರ್ತದೆ. ಅವ್ರ ಅಸಂಘಟಿತ ವಲಯ ಅಂತ ಬಂದಾಗ ಯಾರು ಇರೋದಿಲ್ಲ. ಅದ್ರಲ್ಲಿ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಂಡಿರ್ತೀವಿ. ನಾವು ಅವತ್ತೇನು ದುಡ್ಬೇಕೋಸ್ಕರ ಏನು ಒಂದು 1000 ರೂಪಾಯಿನೋ 500 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ರಸ್ತೆಯಲ್ಲಿ ನಿಂತ್ಕೊಂಡಿರ್ತೀವಿ. ಈ ರಸ್ತೆಯಲ್ಲಿ ನಿಂತ್ಕೊಂಡಾಗ ನಾವು ಮಳೆ, ಚಳಿ, ಗಾಳಿ ಯಾವುದು ಲೆಕ್ಕಿಸ್ತಾ ನಿಂತಿರ್ತೀವಿ. ಅವತ್ತಿನ ದಿನ ಏನಾದ್ರು ಜೋರಾಗಿ ಮಳೆ ಬಂತು ಅಥವಾ ನಾವು ಮಾಡುವಂಥ ವ್ಯಾಪಾರದಲ್ಲಿ ಏನಾದ್ರು ಒಂದು ವಿಪರ್ಯಾಸ ಆಯಿತು ಅಂದ್ರೆ ಅವತ್ತು ನಾವು ಹಾಕಿದ ಬಂಡವಾಳ ಎಲ್ಲ ವೇಸ್ಟ್ ಆಗುತ್ತೆ. ನಮ್ಮ ಶ್ರಮ ಎಲ್ಲ ಹೋಗುತ್ತೆ. ಶ್ರಮ ಹೋದ್ರೆ ನಮಗೆ ಅವತ್ತಿನ ದಿನ ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಈ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಅಧ್ಯಕ್ಷರಾದಂಥ ನಮ್ಮ ಡಾಕ್ಟರ್ ಸಿ ರಂಗಸ್ವಾಮಿಯವರು ನೇತೃತ್ವವನ್ನು ವಹಿಸಿಕೊಂಡು ನಾವಿದ್ದೀವಿ, ನಮ್ಮ ಸಂಘಟನೆ ಮುಖಾಂತರ ನಿಮಗೆ ಸಹಾಯನ ಮಾಡ್ತೀವಿ ಅಂತ ಮುಂದೆ ಬಂದಾಗ ನಮ್ಮ ಎಷ್ಟೋ ಜನ ಇವತ್ತು ನಮ್ಮ ರಾಜ್ಯದಲ್ಲಿ 4,80,000 ಜನ ಇದ್ದೀವಿ ನಾವು ಇವತ್ತೆಲ್ಲ ನಾವು ಸಂತೋಷ ಪಡ್ತಾ ಇದ್ದೀವಿ. ಇಂಥ ಒಬ್ಬ ರಾಜ್ಯಾಧ್ಯಕ್ಷರನ್ನ ಪಡೆದಿದ್ದಕ್ಕಾಗಿ ಇವರ ಒಂದು ವತಿಯಿಂದ ನಮಗೆ ಹಲವಾರು ಬಗೆಯ ಒಂದು ಉತ್ತಮವಾದಂಥ ಒಂದು ಇವರ ನಿರ್ದೇಶನದಂತೆ ಉತ್ತಮವಾದಂಥ ಮಾರ್ಗದರ್ಶನ ನಮಗೆ ಸಿಕ್ಕಿದೆ. ಯಾವುದಿಲ್ಲ ಅಂತ ಹೇಳಿದ್ರೆ, ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಮೊದಲು ನಮಗೆ BBMP ಸಮೀಕ್ಷೆ ಆಗಿರಲಿಲ್ಲ. ಸಮೀಕ್ಷೆ ಆದ ಈ ವೆಂಡಿಂಗ್ ಝೋನ್ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಫಸ್ಟ್ ಟೈಮ್ ಮಾಡಿಸ್ಕೊಟ್ರು. ಈಗ ಆಲ್ರೆಡಿ ನಮ್ಮ ಒಂದು RR ನಗರ ವಲಯದಲ್ಲಿ ಸುಮಾರು 900 ಜನಕ್ಕೆ ಇದು ಸದುಪಯೋಗ ಆಗಿದೆ.
ಇದು ತುಂಬಾ ಉತ್ತಮವಾದ ಕೆಲಸ. ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಆಗ್ತಾ ಇದೆ. ಇದರಿಂದ ಅವ್ರು ಮಾಡುವಂತ ಒಂದು ವೃತ್ತಿ ಏನಿದೆ ಅದಕ್ಕೆ ಆ ಜಾಗಕ್ಕೆ ಒಂದು ಅವ್ರದೇ ಆದಂತ ಒಂದು ಓನರ್ತ್ವ ಬರುತ್ತೆ. ಅಂದ್ರೆ ನಾನೇ ಇದಕ್ಕೆ ಮಾಲೀಕ ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಬರ್ತದೆ. ಇದು ಬರೋದ್ರಿಂದ ಏನಾಗುತ್ತೆ, ಅವ್ರಿಗೆ ಯಾವುದೇ ದೇರ BBMP ಆಗ್ಲಿ ಪೊಲೀಸರಿಗೆ ಭಯ ಇರೋದಿಲ್ಲ. ಇಷ್ಟು ದಿನ ಅದು ಆ ಭಯ ಅನ್ನೋದು ಕಾಡ್ತಾ ಇತ್ತು ನಮ್ಮನ್ನ. ಎಲ್ಲಿ BBMP ಬಂದು ಎತ್ತಿಸ್ಬಿಡ್ತಾರೋ, ಅವಾಗ ಎಲ್ಲಿ ಬಂದು ಪೊಲೀಸರು ನಮ್ಮನ್ನ ಹೊರಗಡೆ ದಬ್ಬಿಡ್ತಾರೋ ಅನ್ನೋ ಭಯ ಇತ್ತು. ಈ ವೆಂಡಿಂಗ್ ಝೋನ್ ಮಾಡಿದ್ಮೇಲೆ ನಮ್ಮವ್ರಿಗೆ ತುಂಬಾ ಧೈರ್ಯ ಬಂದಿದೆ. ಜೊತೆಗೆ ಸರ್ಕಾರ ಇಷ್ಟು ದಿನ ಏನ್ ಮಾಡ್ತಿತ್ತು, ನಮ್ಮನ್ನ ಐಡೆಂಟಿಫೈ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಐಡೆಂಟಿಫೈ ಮಾಡಿದೆ ಅನ್ನೋಕ್ಕೋಸ್ಕರ ನಮ್ಗೆ ಖುಷಿ ಪಡ್ತಾ ಇದೀವಿ. ಜೊತೆಗೆ ಈಗ ನಮ್ಮ ಸರ್ಕಾರದಿಂದ ನಮ್ಗೆ ಹಲವಾರು ಬಗೆಯ ಒಂದು ಅನುದಾನಗಳು ಬರ್ತಾ ಇದೆ. ನಮ್ಮ ಮಕ್ಕಳಿಗೆ ಸ್ಕೂಲ್ ಸ್ಕಾಲರ್ಶಿಪ್ ಅಂತೇಳಿ 40 ರಿಂದ 50 ಸಾವಿರ ರೂಪಾಯಿ ನಮ್ಗೆ ಕೊಡ್ತಾ ಇದ್ದಾರೆ. ಮತ್ತೆ ಸ್ಕಾಲರ್ಶಿಪ್ ಬರ್ತಾ ಇದೆ. ಜೊತೆಗೆ ನಮ್ಗೆ ಈ ವೆಂಡಿಂಗ್ ವೆಹಿಕಲ್ಸ್ ಕೊಡ್ತಾರೆ, ಎಲೆಕ್ಟ್ರಿಕಲ್ ವೆಹಿಕಲ್ ಕೊಡ್ತಾ ಇದ್ದಾರೆ. ಅದನ್ನ ತುಂಬಾ ವ್ಯಾಪಾರಕ್ಕಾಗಿ ನಾವೇನ್ ಮಾಡ್ತೀವಿ, ತಳ್ಳು ಗಾಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದು. ಇವಾಗ ಅವ್ರೇನ್ ಮಾಡಿದ್ರೆ, ಈಗ ಮಳೆ ಗಾಳಿ ಚಳಿ ಗಾಳಿ ಈ ಸಮಸ್ಯೆಗಳು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರನೇ ಮಾನ್ಯ DK ಶಿವಕುಮಾರ್ ಸಾಹೇಬರು ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ರಾಜ್ಯಾಧ್ಯಕ್ಷದ ಆದೇಶದ ಮೇರೆಗೆ ನಮ್ಗೊಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಈಗ ವೆಹಿಕಲ್ಸ್ ಇನ್ನೇನು ಒಂದು 10 ರಿಂದ 15 ದಿನ ಅಥವಾ ಒಂದು ತಿಂಗಳಲ್ಲಿ ನಮ್ಮ ಕೈ ಸೇರ್ತವೆ. ಇದು ಎಷ್ಟು ಉತ್ತಮವಾದ ಕೆಲಸ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಈ ವೆಹಿಕಲ್ಸ್ ಬರೋದ್ರಿಂದ ನಮ್ಗೆ ರಸ್ತೆಯಲ್ಲಿ ಸುಸೂಕ್ತವಾಗಿ ನಾವು ಸುರಕ್ಷಿತವಾಗಿ ನಿಂತ್ಕೊಬಹುದು. ಮತ್ತೆ ನಾವು ಯಾವುದೇ ಮಳೆ ಚಳಿ ಗಾಳಿ ಹಂಚುವಂತಿಲ್ಲ. ಇದು ತುಂಬಾ ಉತ್ತಮವಾದ ಕೆಲಸ. ಆ ನಂತರ ಈ ತಕ್ಷಣದಲ್ಲೇ ಸರ್ಕಾರ ಇದನ್ನ ಸ್ಕಾಲರ್ಶಿಪ್ ಇದೆಲ್ಲ ಕೊಡ್ತಾ ಇರೋದ್ರಿಂದ ಈಗಾಗಲೇ ನಮ್ಗೆ ಅಡ್ಮಿಷನ್ ಮಾಡಬೇಕು, ಅದಕ್ಕೆಲ್ಲ ಹಣ ಬೇಕು, ಅದೆಲ್ಲ ನಮ್ಗೆ ಉತ್ತಮವಾದ ನೆರವು ಅದರಿಂದ ಸಿಕ್ತಂತಾಗತ್ತೆ. ಹಾಗೆಯೇ ಮತ್ತೆ ನಾವು ಸರ್ಕಾರಕ್ಕೆ ಮತ್ತೊಂದು ಮನವಿ ಮಾಡ್ತಾ ಇದೀವಿ. ಈಗ ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಮೇಡಮ್ ಹೇಳ್ದಂಗೆ ಒಂದು ಶೌಚಾಲಯ ವ್ಯವಸ್ಥೆ ಕೊರತೆ ಕಂಡ್ರೆ, ಬೆಳಿಗ್ಗಿಂದ ಸಾಯಂಕಾಲದವರೆಗೂ ನಾವು ರಸ್ತೆಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ನಮ್ಗೆ ಶೌಚಾಲಯ ಕೊರತೆ ಅಂದ್ರೆ, ಈಗ ನಮ್ಮ ಹೆಣ್ಮಕ್ಳು ಶೌಚಾಲಯ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ? ಅದು ನಮ್ಮ ಪುರುಷರು ಶೌಚಾಲಯ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ? ಇದೊಂದು ಸ್ವಲ್ಪ ಸಮಸ್ಯೆ ಇದೆ. ಅದನ್ನ ಸರ್ಕಾರ ಮನಗೊಂಡು ಅದನ್ನು ಕೂಡ ನಮ್ಗೆ ಒಂದೊಂದು ರಸ್ತೆಗೆ ಒಂದೊಂದು ಶೌಚಾಲಯ ಆ ತರ ಮಾಡ್ಕೊಡ್ಬೇಕಂತೇಳಿ ನಿಮ್ಮ ವಾಹಿನಿಯ ಮುಖಾಂತರ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಖಂಡಿತ ಸರ್. ಇನ್ನು ಸರ್, ಮೇಡಮ್ ಅವರು ಹೇಳಿದಾಗೆ ಇಲ್ಲಿ ಅದನ್ನ ಬಳಕೆ ಮಾಡುವ ಸಂದರ್ಭದಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಫೇಸ್ ಮಾಡಿದೀವಿ ಅಥವಾ ಯಾವ ರೀತಿ ಮ್ಯಾಮ್? ಅಲ್ಲ ಮ್ಯಾಮ್, ಅದು ಏನಂದ್ರೆ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಅದನ್ನ ಆ BBMP ವತಿಯಿಂದ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ವ್ಯಾಪಾರಸ್ಥರು ಎಷ್ಟು ಜನ ಇದ್ದಾರೆ, ಅದಕ್ಕೆ ಸೂಕ್ತ ಎಲ್ಲಿ, ಅವ್ರಿಗೆ ಹೆಂಗೆ ಸಮಸ್ಯೆಗಳನ್ನ ಅವಲೋಕಿಸಿದಾಗ ಅಲ್ಲಿ ಕಂಡು ಬರುತ್ತೆ. ನಾನು ಇಲ್ಲ ಅಂತ ಹೇಳ್ತಲ್ಲ, ಇನ್ನ ಇದೆ, ಸಮಸ್ಯೆ ತುಂಬಾ ಇದೆ. ಅದನ್ನ ಸ್ವಲ್ಪ ಅವಲೋಕಿಸಿ ಅದಕ್ಕೆ ಏನು ಸೂಕ್ತ ಪರಿಹಾರ ಕೊಡಿ. ಮತ್ತೆ ಆಮೇಲೆ ಇನ್ನೊಂದೇನಂದ್ರೆ, ಅವ್ರಿಗೆ ಏರಿಯಾ ವೈಸ್, ಈಗ ಫುಟ್ಪಾತ್ ಅಲ್ಲಿ ಏನೋ ಅವ್ರು ಜೀವನ ಮಾಡ್ತಾ ಇರ್ತಾರೆ, ಅಲ್ಲಿ ಅವ್ರು ರೆಗ್ಯುಲರ್ ಆಗೇ ಇರ್ತಾರೆ. ಅವ್ರು ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಇರ್ತಾರೆ. ಬಟ್ ಏನೋ ಒಂದು ರೂಲ್ಸ್ ಬಂದಿರುತ್ತೆ, ಅದು ಅವ್ರಿಗೆ ಗೊತ್ತಿರಲ್ಲ. ಅವಾಗ ಅವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆಗಳು ಅದೆಲ್ಲ ಬರುತ್ತೆ. ಅದನ್ನೆಲ್ಲ ನೋಡಿ ಅವ್ರ ಜೀವನನೇ ವ್ಯಾಪಾರ ಆಗಿರೋದ್ರಿಂದ ಅವ್ರ ಜೀವನಕ್ಕೆ ತೊಂದರೆ ಆಗದೆ ಹೋದ ರೀತಿಲಿ ಸಹಕರಿಸ್ಕೊಡ್ಲಿ, ಅದು ನಾನು ಕೇಳ್ತಾ ಇರೋದು. ಇನ್ನ ಸರ್, ಮುಂದುವರೆದಂತೆ ಸರ್ ಆಗಿರ್ಬೋದು, ಇವರ ಕೆಲವೊಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಅದೇ ರೀತಿ ಸರ್ ಒಂದ್ ಮಾತನ್ನ ಹೇಳಿದ್ರು, ಕೆಲವೊಂದಷ್ಟು ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ, ಮತ್ತೆ ವಾಹನಗಳ ಸೌಲಭ್ಯವನ್ನ ಕಲ್ಪಿಸಲಾಗಿದೆ ಅಂತ. ಇದನ್ನ ಹೊರತುಪಡಿಸಿ ಸರ್, ಇನ್ನ ಯಾವೆಲ್ಲ ಸೌಲಭ್ಯಗಳು ನಮ್ಮ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಸಿಕ್ಕಿರುವಂತದ್ದು ಕಾರ್ಮಿಕ ವಲಯಕ್ಕೆ? ಇವಾಗ ಕಾರ್ಮಿಕರ ವಲಯ 140 ಸಂಘಟಿತ ಅಸಂಘಟಿತ. ಅದರಲ್ಲಿ ನಮ್ಗೆ ಅಸಂಘಟಿತವರಿಗೆ ಇತ್ತೀಚೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇರತಕ್ಕಂಥದ್ದು. ಈಗಾಗಲೇ ಉದಾಹರಣೆ ನಮ್ಮದೇ ತಗೊಳ್ಳಿ, 68 ಲಕ್ಷದ ಭಾರತ ದೇಶದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕಾರ್ಮಿಕರ ವಿಭಾಗದ ವತಿಯಿಂದಲೂ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ವತಿಯಿಂದಲೂ ಈಗಾಗಲೇ ಜನ ನೋಂದಾಯಿಸ್ಕೊಂಡಿರ್ತಕ್ಕಂಥದ್ದು. ಅವರಿಗೆ 10,000 ರೂಪಾಯಿ ಕಟ್ಟಿದ್ರೆ 20 ಕಟ್ಟಿದ್ರೆ 50 ಕಟ್ಟಿದ್ರೆ ಲಕ್ಷ ಅದನ್ನ ಕೊಡ್ತಾ ಇರತಕ್ಕಂಥದ್ದು. ಮತ್ತು ಆ ಕಾರ್ಮಿಕರು ಇಂಪ್ಲಿಮೆಂಟ್ ಆಗಬೇಕು, ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ವರ್ಗ ಇವರಿಗೆ ಬಹಳ ಅನುಕೂಲ ಆಗಬೇಕು ಅನ್ನತಕ್ಕಂಥದ್ದು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಫ್ರೆಟ್ ಮಾಡ್ತಾ ಇದೆ. ಮತ್ತು ಇವಾಗ ಇಂದಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾಗಲೂ ನಾವು ಮಹಿಳೆಯರಿಗೆ 10 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿದ್ದು. ಆ 10 ಕೋಟಿ ರೂಪಾಯಿ ಮಹಿಳೆಯರಿಗೆ ಈ ಸಮೃದ್ಧಿ ಯೋಜನೆ ಅಂತ ಹೇಳಿ ಆ ಮಹಿಳೆಯರಿಗೆ ಕಾರ್ಮಿಕರು ಇಂಪ್ಲಿಮೆಂಟ್ ಆಗಬೇಕು ಅಂತೇಳಿ ಅದು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅದಾದಮೇಲೆ ನಾವು ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು CM ಆದಾಗ ಬಡವರು ಬಂದು ಹೆಜ್ಜೆ ಮಾಡಿಸ್ತಾರೆ. ಈಗ ಬಡ್ಡಿ ಕಟ್ಟಕ್ಕಾಗೋದಿಲ್ಲ ಮತ್ತೊಂದಲ್ಲ, ಅದನ್ನೂ ಸಹಿತ ನಾನು ಅವ್ರನ್ನ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವರು 1 ರಿಂದ 10,000 ರೂಪಾಯಿ ಬಡ್ಡಿ ಇಲ್ಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು.
ಮತ್ತು ಅದೇ ರೀತಿ ಆದ ಮೇಲೆ PM ಸ್ವನಿಧಿ ಇವಾಗ ಹೇಳಿದ್ನಲ್ಲ, ಫಸ್ಟ್ ಕೋವಿಡಲ್ಲಿ ನಮಗೇನು ಸಿಗಲಿಲ್ಲ, ಕಾರ್ಮಿಕರು ಭಾಳ ಇದಾಗೋಗ್ಬಿಡ್ತು. ಅವಾಗ ನಮ್ಮ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರ ಮತ್ತು ನಾವೆಲ್ಲ ಅದನ್ನು ಚರ್ಚೆ ಮಾಡಿ ಈ 10,000 ರೂಪಾಯಿ ಕೊಡ್ಸೋ ಇರ್ತಕ್ಕಂಥದ್ದು. ಇವಾಗ ನಮ್ಮ ರಾಜ್ಯ ಸರ್ಕಾರ ಈ PM ಸ್ವನಿಧಿಯಲ್ಲಿ ನೋಂದಾವಣೆ ಆಗಿದ್ದರೆ ಅವ್ರಿಗೆ 1 ಲಕ್ಷ ರೂಪಾಯಿನ ಕೊಡ್ತಾ ಇರ್ತಕ್ಕಂಥದ್ದು. 0.8% ಬಡ್ಡಿ ಎಷ್ಟು ಕಮ್ಮಿ ಇದ್ರೆ ಇದೆಲ್ಲ ಮಾಡ್ಕೋಬೇಕು. ಕಾರ್ಮಿಕರು ಕಾರ್ಡ್ ಮಾಡಿಸ್ಕೋಬೇಕು. ಈಗಾಗಲೇ ನಾವು ಸಂತೋಷ್ ರಾಡ್ ಅವರು ಕಾರ್ಮಿಕರ ವಿಭಾಗದಿಂದ ನಿಮ್ಮ ಮಾಧ್ಯಮದವೇ ಆಗಿರ್ಬೋದು ಮತ್ತು ಯಾರೇ ವರ್ಕರ 22 ವರ್ಗ, ಬೀಡಿ ಕಟ್ಟರು, ಅಮಾಯಕರು, ಬೀದಿ ಬದಿ ವ್ಯಾಪಾರಿಗಳು, ಈ ಕಾರ್ಮಿಕರೆಲ್ಲ 22 ವರ್ಗದರು ಕಾರ್ಮಿಕರು ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ ಆ ಡೆತ್ ಆಯಿತು ಅಂದರೆ 1.5 ಲಕ್ಷ ರೂಪಾಯಿ ಸಿಗುತ್ತೆ. ಮತ್ತು ಆಕ್ಸಿಡೆಂಟ್ ಆದರೆ 50,000 ರೂಪಾಯಿ ಸ್ಪಾಟಲ್ಲಿ ಅಫ್ರೆಂಟ್ ಆಗುತ್ತೆ. ಅದಕ್ಕೆ ಕೇವಲ 100 ರೂಪಾಯಿ ಮಾತ್ರ ಅಫ್ರೆಂಟ್ ಮಾಡ್ಕೊಳ್ತೀವಿ. ಸರ್ಕಾರ ಈಗಾಗಲೇ ಕಾರ್ಮಿಕರ ಡಾಕ್ಟರ್ ಅಂಬೇಡ್ಕರ್ ಹಸ್ತ ಯೋಜನೆಯಲ್ಲಿ ಕಾರ್ಮಿಕರ ಕಾರ್ಡನ್ನು ನೋಂದಾಯಿಸಿರ್ತಕ್ಕಂಥದ್ದು. ಇವೆಲ್ಲ ಮಾಡಬೇಕಾದ್ರೆ ಅಸಂಘಟಿತ ಕಾರ್ಮಿಕರಿಗೆ ಭಾಳ ಸವಲತ್ತುಗಳನ್ನು ನಾವು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ನೋಂದಾಯಿಸ್ಕೊಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಇವಾಗ ನಮ್ಮ ಮಾನ್ಯ KPC ಅಧ್ಯಕ್ಷರು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಕರ್ನಾಟಕದ ಈ ವಾಹನಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅವರಿಗೆ ಕಾರ್ಮಿಕರು ಇಂಪ್ಲಿಮೆಂಟ್ ಆಗಬೇಕು. ಅವರಿಗೆ ಗಾಡಿ, ತರಕಾರಿ ಗಾಡಿ, ಹಣ್ಣು ಗಾಡಿ, ಫುಡ್ ಗಾಡಿ ಮತ್ತು ಕ್ಲಾತ್ ಗಾಡಿ, ಈ ಥರ ಗಾಡಿಗಳನ್ನು 10,000 ಜನ ಬೆಂಗಳೂರು ನಗರ ಸಿಟಿಯಲ್ಲಿ ಅವರಿಗೆ ಈಗಾಗಲೇ ಈ ವಾಹನಗಳನ್ನು ಅರ್ಜಿ ಹಾಕ್ತವ್ರಿಗೆ ಗಾಡಿಗಳೆಲ್ಲ ಸಿಗ್ತಕ್ಕಂಥದ್ದು. ಇದೆಲ್ಲ ಸಿಗ್ತಾ ಇರ್ತಕ್ಕಂಥದ್ದು ಇದು ಕಾರ್ಮಿಕರು ಇಂಪ್ಲಿಮೆಂಟ್ ಆಗಬೇಕು. ಟ್ಯಾಕ್ಸ್ ಹೋಗುತ್ತೆ, ಟ್ಯಾಕ್ಸ್ ಇಂಪ್ಲಿಮೆಂಟ್ ಆದರೆ PDF ಇಂಪ್ಲಿಮೆಂಟ್ ಆಗುತ್ತೆ. ಇದೆಲ್ಲ ರೈತರು, ಕಾರ್ಮಿಕರು, ಸೈನಿಕರು ಈ 3 ಜನ ಇದ್ದಾಗಲೇ ಮಾತ್ರ ಯಾವ ದೇಶ ಉಳಿಯೋಕ್ಕೆ ಸಾಧ್ಯ. ಅದರಿಂದ ಇದನ್ನು ಕಾರ್ಮಿಕರು ಇನ್ನೂ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಮತ್ತು ಈ ಪ್ರತಿಯೊಬ್ಬರಿಗೂ ನಾನು ನಿಮ್ಮ ಕರುನಾಡ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ಕಾರ್ಮಿಕರು ಕಾರ್ಡನ್ನು ಮಾಡಿಸ್ಕೊಳ್ಳಿ, ಭಾಳ ಅನುಕೂಲ. ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು PM ಸ್ವನಿಧಿಯಲ್ಲಿ 8 ಸ್ಕೀಮ್ ಬರುತ್ತೆ. ಒಂದೇ ರೇಷನ್, ಒಂದೇ ಆಧಾರ್ ಕಾರ್ಡ್, ಹೆಲ್ತ್ ಇನ್ಶೂರೆನ್ಸ್ ಮತ್ತು ಕಾರ್ಮಿಕರ ಕಾರ್ಡು ಮತ್ತು ಆರೋಗ್ಯ ಕಾರ್ಡು, ಅನೇಕ ಸವಲತ್ತುಗಳು, ಪಿಂಚಣಿ ಆಗಿರ್ಬೋದು, ಇದೆಲ್ಲ ಸಿಗುತ್ತೆ. ಇದು ಮಾಡಬೇಕಾದ್ರೆ ನಮ್ಮ ಆ್ಯಕ್ಟ್ ಅಡಿ ಆಗಲಿ, ಕಾರ್ಮಿಕರ ಆ್ಯಕ್ಟ್ ಅಡಿ ಆಗಲಿ, ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಆಗಲಿ ಪ್ರತಿಯೊಬ್ಬರು ನೋಂದಾಯಿಸ್ಕೊಂಡ್ರೆ ಇದು ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಇದೊಂದು ಯೋಜನೆ ತಲುಪುತ್ತೆ. ಮತ್ತು ಹಣ ರಿಟರ್ನ್ ಹೋಗ್ತದೆ. ಇವತ್ತು ಕಾರ್ಮಿಕರದು ಸಾವಿರಾರು ಕೋಟಿ ಕಾರ್ಮಿಕ ಇಲಾಖೆ ದುಡ್ಡು ಬಿದ್ದಿದೆ. ಇವತ್ತು ಅದನ್ನು ಉಪಯೋಗ ಆಗ್ತಾ ಇಲ್ಲ. ಅದನ್ನು ಇವತ್ತೆಷ್ಟೋ ಕಟ್ಟಡ ಕಾರ್ಮಿಕರಾಗಿರ್ಬೋದು ಮತ್ತು ಲಾರಿ ಮಾಲೀಕರಾಗಿರ್ಬೋದು ಮತ್ತು ಬೇರೆ ಬೇರೆ ವಿಧ ಕಾರ್ಮಿಕರೆಲ್ಲ ಅವರು ಸೇವ್ ಮಾಡಿರ್ತಕ್ಕಂಥ ಅಮೌಂಟು, ಅವರು ಸದಸ್ಯತೆ ಮಾಡಿರ್ತಕ್ಕಂಥ ಒಂದು ಕಾರ್ಮಿಕರ ಇಲಾಖೆ ದುಡ್ಡು ಇರ್ತಕ್ಕಂಥದ್ದು. ಕೋವಿಡ್ದಲ್ಲಿ ಇವತ್ತು ಆ ಹಣವನ್ನು ಎಷ್ಟೋ ಕಾರ್ಮಿಕರಿಗೆ ನೆರವಾಗಿರ್ತಕ್ಕಂಥದ್ದು. ಇವೆಲ್ಲ ಇರಬೇಕಾದ್ರೆ ನಮ್ಮ ಕಾರ್ಮಿಕರು ನಮ್ಮ ಬರೆದಿರ್ತಕ್ಕಂಥ ಸಂವಿಧಾನ ಆಗಿರ್ಬೋದು, ನಮ್ಮ ಬರೆದಿರ್ತಕ್ಕಂಥ ಕಾನೂನು ಆಗಿರ್ಬೋದು, ಇದ್ರ ಮುಖಾಂತರ ಕಾನೂನು, ಶಿಕ್ಷಣ ಮತ್ತು ಸಂಘಟನೆ ಈ 3 ಇದ್ದಾಗ ದೇಶ ಉಳಿಯಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಮೇಡಮ್, ಈಗ ಸರ್ ಹೇಳಿದಂಗೆ ಕಾರ್ಮಿಕ ಕಾರ್ಡ್ಗಳಿಂದ ತುಂಬಾನೇ ಉಪಯೋಗ ಇದೆ. ಆದ್ರೆ ಕೆಲವೊಂದಷ್ಟು ಜನರಿಗೆ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸೋದು ಹೇಗೆ ಅನ್ನುವಂತ ಗೊಂದಲ ಇರುತ್ತೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಹೇಗೆ ಈ ಒಂದು ಕಾರ್ಮಿಕ ಕಾರ್ಡ್ ನ ಮಾಡಿಸ್ಬೇಕಾದ್ರೆ ಯಾವೆಲ್ಲ ಮಾನದಂಡಗಳನ್ನ ಇಲ್ಲಿ ಫೇಸ್ ಮಾಡ್ಬೇಕು, ಯಾವೆಲ್ಲ ಮಾನದಂಡಗಳನ್ನ ಅಳವಡಿಸಿದ್ದಾರೆ ಇಲ್ಲಿ? ಇವಾಗ ಅದು ಒಂದು ನಿಮಿಷ ಅದು ಹೇಳ್ಬಿಡ್ತೀನಿ. ಕಾರ್ಮಿಕರು ಕಾರ್ಡು ಅಳವಡಿಸಿದಂದ್ರೆ ಇವಾಗ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಮತ್ತು TV ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ, ಪೇಪರ್ ಸ್ಟೇಟ್ಮೆಂಟಲ್ಲಿ ಬಂದಿದೆ ಮತ್ತು ಬೀದಿ ನಾಟಕಗಳು ಮಾಡಿದ್ದಾರೆ. ಕಾರ್ಮಿಕರ ಕಾರ್ಡ್ ಗೋಡೆ ಮೇಲೆ ಚಿತ್ರಣವನ್ನು ಬಿಡಿಸಿದ್ದಾರೆ. ಪ್ರತಿಯೊಬ್ಬರು ಕಾರ್ಮಿಕರ ಕಾರ್ಡವನ್ನು ನೋಂದಾಯಿಸ್ಕೊಳ್ಳಿ, ಅದು ಬಹಳ ಒಳ್ಳೆಯದು. ಅಂದರೆ ಜನ ಏನು ಮಾಡ್ತಾರೆ ಅಂದರೆ ಇದ್ರ ಬಗ್ಗೆ ಅರಿವು ಇಲ್ಲ. ಇವಾಗ ಸರ್ಕಾರ ಕೊಡೋಕ್ಕೆ ಸಿದ್ಧವಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡೋಕ್ಕೆ ರೆಡಿ ಇದೆ ಮೇಡಮ್. ಇದನ್ನು ಜನರು ಹೋಗಿ ತಾಳ್ಮೆಯಿಂದ ಮಾಡಿಸ್ಕೊಳ್ಳುವಂಥ ಇವತ್ತು ಜನ ಇಲ್ಲ. ಏನಾಗಿದೆ ಅಂದರೆ ಫಾಸ್ಟು ಇವತ್ತು ಆದ್ರೆ ಅದು ಭಾಳ ತುಂಬ ಅವರಿಗೆ ಆಧಾರ್ ಕಾರ್ಡ್ ಇರಬೇಕು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಇರಬೇಕು ಮತ್ತು ಅವರಿಗೆ ವೋಟ್ ID ಕಾರ್ಡು, ಈ ಥರ ದಾಖಲೆಗಳಿದ್ರೆ ಆ ಕಾರ್ಮಿಕರ ಕಾರ್ಡು CBI ಇದು ಯಾವುದು CS ಸೆಂಟರ್ ಆಗಿರ್ಬೋದು, ಸೈಬರ್ ಸೆಂಟರ್ ಆಗಿರ್ಬೋದು, ಅಲ್ಲೂ ಹೋಗಿ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡ್ರೆ ಕೇವಲ ಕಮ್ಮಿ. ಅದೇ ರೀತಿ FSS ಸರ್ಟಿಫಿಕೇಟು ಅಷ್ಟೇ, ಅದನ್ನೂ ಅಷ್ಟು ಕಮ್ಮಿ. ಎಲ್ಲ ಸರ್ಕಾರ ಇವಾಗ ಬಹಳ ಸೂಕ್ಷ್ಮವಾಗಿ ಕೊಡ್ತಾ ಇದೆ, ಅದನ್ನು ಮಾಡಿಸ್ಕೋಬೇಕಾಗತ್ತೆ. ಇವಾಗ ಕೆಲವು ಜನ ನಮ್ಮ ಸಂಘಟನೆಯಿಂದಲೂ ನಾವುವೇ ಕಾರ್ಮಿಕರ ಕಾರ್ಡನ್ನು ನಮ್ಮ ಜಿಲ್ಲಾಧ್ಯಕ್ಷರುಗಳಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು, ಅನೇಕ ಸಮಿತಿ ಪದಾಧಿಕಾರಿ ಮುಂದೆ ಕಾರ್ಮಿಕರ ಕಾರ್ಡ್ ನಾವುವೇ ಈ BBMP ವತಿಯಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ 311 ಮುನ್ಸಿಪಾಲ್ಟಿಯಲ್ಲಿ ಬರುತ್ತೆ ಮತ್ತು ಅನೇಕ ಬೇರೆ ಬೇರೆ ಕಡೆ ನಮ್ಮ ಲೀಡರ್ಗಳಿಗೆ ಹೇಳಿ ಆ ಕಾರ್ಮಿಕರ ಕಾರ್ಡನ್ನು ನೋಂದಾಯಿಸ್ಕೊಳ್ಳಿ. ಕಾರ್ಮಿಕರು ಭಾಳ ಅದು ಸವಲತ್ತುಗಳಿರುತ್ತೆ. ಮುಂದಿನ ದಿನದಲ್ಲಿ ಇವಾಗ ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿ ಮಕ್ಕಳಿಗೆ ಎಜುಕೇಷನ್ ಆಗಿರ್ಬೋದು, ಬೇರೆ ಬೇರೆ ಕೊಡ್ತು, ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೂ
ಆ ಕಾರ್ಮಿಕರ ಕಾರ್ಡಲ್ಲಿ ನೋಂದಾಯಿಸ್ಕೊಂಡವರಿಗೆ ಆ ಸೇವ್ ಅಮೌಂಟ್ ಅಂತ ಮಾಡುತ್ತೆ. ಅದೀಗ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿದ್ದೀವಿ, ಅದು ಫೈನಲ್ ಹಂತಕ್ಕೆ ಬರಬೇಕು. ಅವರು ದುಡ್ಡು ಕಟ್ಟಬೇಕು. ಸೇವ್ ಅಮೌಂಟ್ ಅಂದರೆ ಒಂದು 100 ಇಲ್ಲ 50 ರೂಪಾಯಿ ಅಂತ ಸೇವ್ ಮಾಡಬೇಕು ನಾವು ಗೌರ್ಮೆಂಟ್ಗೆ. ಅದನ್ನು ನಾನು ಇವಾಗ ಅದೇ ಸುಮಾರು ಮೀಟಿಂಗ್ಗಳಾಗಿದೆ, 3-4 ಮೀಟಿಂಗ್ ಆಗಿದೆ. ಆ ಮೀಟಿಂಗಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಯಾವ ರೀತಿ ಸೇವ್ ನಾವು ಟೌನ್ ರೆವಿನ್ಯೂ ಕಮಿಟಿ ಮುಖಾಂತರ ಹಣವನ್ನು ಕಟ್ಟಿದ್ರೆ ಆ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಯಾವ ರೀತಿ ಫೆಸಿಲಿಟಿ ಸಿಗುತ್ತೋ ಮುಂದಿನ ದಿನದಲ್ಲಿ ನಮಗೂ ಬೀದಿ ಬದಿ ವ್ಯಾಪಾರ ಸಿಗ್ತದೆ ಅಂತಂದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಈಗ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಇಷ್ಟೆಲ್ಲ ಅನುಕೂಲಗಳಿದೆ, ಆದ್ರೂ ಕೂಡ ಕೆಲವೊಂದಷ್ಟು ಜನ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಿರೋದಿಲ್ಲ. ಇಲ್ಲಿ ಕಾರ್ಡ್ ಅಲ್ಲಿ 2 ರೀತಿ ನಾನು ಕೇಳ್ಪಟ್ಟಾಗ ಈ ಶ್ರಮ ಕಾರ್ಡ್ ಅಂತ ಒಂದಿದೆ, ಮತ್ತೆ ಕಾರ್ಮಿಕ ಕಾರ್ಡ್ ಅಂತ ಒಂದಿದೆ. 2 ಒಂದೇನಾ ಅಥವಾ 2ಕ್ಕೂ ಬೇರೆ ಬೇರೆನಾ, ಹೇಗೆ? 2 ಒಂದೇ ಅಲ್ವಾ ಸರ್? ಆಲ್ಮೋಸ್ಟ್ ಇಲ್ಲ, ಅದು ಈ ಶ್ರಮ್ ಕಾರ್ಡ್ ಬಂದ್ಬಿಟ್ಟು 60 ವರ್ಷಗಳ ನಂತರ 60 ವರ್ಷ ಆದ ನಂತರ ಅವರಿಗೆ ಪಿಂಚಣಿಯ ರೀತಿಯಲ್ಲಿ ಈ ಶ್ರಮ್ ಕಾರ್ಡ್ ಬಂದ್ಬಿಟ್ಟು 60 ವರ್ಷಗಳ ನಂತರ ಅವರಿಗೆ ಪಿಂಚಣಿಯ ರೀತಿಯಲ್ಲಿ ಸರ್ಕಾರದಿಂದ ಹಣ ಬರುತ್ತದೆ. ಅವರ ಖಾತೆಗೆ, ಅವ್ರ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ನಿವೃತ್ತಿ ಆದ್ರೆ 60 ವರ್ಷದ ನಂತರ ಅವರಿಗೆ ಅದು ಸೌಲಭ್ಯ ಸಿಗುತ್ತೆ. ಆದ್ರೆ ಕಟ್ಟಡ ಕಾರ್ಮಿಕರು ಇರ್ಬೋದು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಇರ್ಬೋದು, ಇವ್ರಿಗೆ ಮಾಡಿರುವಂತ ಲೇಬರ್ ಕಾರ್ಡ್ ಅಂತ ಏನಿದೆ ಅದು ತಕ್ಷಣವೇ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರ ಮಕ್ಕಳಿಗೆ ಎಜುಕೇಶನ್ಗೆ ಹಣ ಇರ್ಬೋದು, ಅವ್ರ ಮಕ್ಕಳಿಗೆ ಮದುವೆಗೆ ಹಣ ಇರ್ಬೋದು, ಈ ತರದಲ್ಲಿ ಸೌಲಭ್ಯಗಳು ಸಿಗ್ತಾ ಹೋಗ್ತಾ ಇರ್ತವೆ. ಸೊ ತಕ್ಷಣ ಸಿಗುತ್ತೆ. ಈ ಶ್ರಮ್ ಕಾರ್ಡ್ಗೆ ನಂತರ ಸಿಗುತ್ತೆ ಅಷ್ಟೇ. ನಿವೃತ್ತ ಜೀವನಕ್ಕೋಸ್ಕರ ಈ ಶ್ರಮ ಕಾರ್ಡ್ ಇರುವಂತದ್ದು, ಪ್ರಸ್ತುತ ಜೀವನದಲ್ಲಿ ಈ ಒಂದು ಕಾರ್ಮಿಕರ ಕಾರ್ಡ್ ಉಪಯೋಗಕ್ಕೆ ಬರುವಂತದ್ದು. ಇನ್ನ ಸರ್, ಮತ್ತೆ ಮೂವರಿಗೂ ನನ್ನ ಒಂದು ಪ್ರಶ್ನೆ. ಹಳೆಯ ಕಾರ್ಮಿಕ ಕಾನೂನಿಗೂ ಈಗ ಹೊಸ ಕಾರ್ಮಿಕ ಕಾನೂನು ಬಂದಿರುವಂತದ್ದು, ಹಳೆಯ ಕಾರ್ಮಿಕ ಕಾನೂನಿಗೂ ಹೊಸ ಕಾರ್ಮಿಕ ಕಾನೂನಿಗೂ ಇರುವಂತ ವ್ಯತ್ಯಾಸ ಏನು? ಯಾವುದು ಬೆಸ್ಟ್ ಆಗಿದೆ? ಇವಾಗ ಕಾನೂನನ್ನ ಬದಲಾವಣೆ ಸ್ವಲ್ಪ ಹಿಂದೂ ಮುಂದೆ ಮಾಡಿದೆ ಹೊರತು ಯಾವುದೂ ಚೇಂಜಸ್ ಮಾಡಿಲ್ಲ. ಅಂದ್ರೆ ಇವಾಗ ಮುಂದೆ ಸರ್ಕಾರಿ ನೌಕರರಿಗೆ 60 ವರ್ಷ ಮಾಡಿತ್ತು, ಇವಾಗಿನ ಇತ್ತೀಚೆಗೆ 55 ವರ್ಷ ಮಾಡಿದೆ. ಯಾಕೆಂದ್ರೆ ಜನಸಂಖ್ಯೆ ಅವನು 1ನೇ ಕ್ಲಾಸಿಂದ ಡಿಗ್ರಿ ಮಾಡಿ ಅವನು ಎಲ್ಲ ಗ್ರಾಜುಯೇಟ್ ಮಾಡಿ ಅವನು ಗೌರ್ಮೆಂಟ್ ಜಾಬ್ ಹೋಗ್ಬೇಕಾಗತ್ತೆ. ಕಾರ್ಮಿಕರ ಇವಾಗ IT-BT ಕಂಪ್ನಿಗೆ ಹೋಗ್ಬೇಕಾಗುತ್ತೆ ಮತ್ತು ಬೇರೆ ಅದನ್ನ ಕಾರ್ಮಿಕರ ಒಂದು ಕಾನೂನು ಅಡಿಯಲ್ಲಿ ಕೆಲವನ್ನ ಬದಲಾವಣೆ ಮಾಡಿದೆ. ಕಾರ್ಮಿಕರ ಕಾನೂನು ಬದಲಾವಣೆ ಮಾಡಿಲ್ಲ. ಯಾವ ಹಂತಕ್ಕೆ ಏನ್ ಮಾಡಿದ್ರೆ ಸೂಕ್ತ, ಯಾವ ಹಂತಕ್ಕೆ ಏನ್ ಮಾಡಿದ್ರೆ ಕಾರ್ಮಿಕರ ಅನುಕೂಲ ಆಗುತ್ತೆ ಅನ್ನೋದು ಕೆಲವನ್ನ ಬದಲಾವಣೆ ಮಾಡಿದೆ. ಅದು ಮಾಡ್ಲೇಬೇಕಾಗುತ್ತೆ. ಹೊಸ ಕಾರ್ಮಿಕ ಕಾನೂನು ಏನ್ ಹೇಳುತ್ತೆ ಮೇಡಮ್? ಅಲ್ಲ, ಈ ಸಮಾಜ ಹೆಂಗೆ ಬೆಳವಣಿಗೆ ಆಗ್ತಿದೆ ಮ್ಯಾಮ್, ಅದ್ರ ತಕ್ಕಂಗೆ ಅವ್ರು ಮಾಡ್ತಿದ್ದಾರೆ. ನೋಡ್ಕೊಂಡು ಎಲ್ಲ ಸಮಂಜಸವಾಗಿ ಅದ್ರ ತಕ್ಕಂಗೆ ನಡೀತಿದೆ. ಬಟ್ ಇನ್ನೂ ಮಾಡ್ಬೇಕಾಗಿರೋದು ಇದೆ, ಮಾಡ್ತಾ ಇದಾರೆ. ಬಟ್ ಇವಾಗಿಂದು ಬೆಸ್ಟ್ ಮ್ಯಾಮ್. ಅವ್ರಿಗೆ ಹೆಂಗ್ ಅನುಕೂಲ ಆಗ್ತಿದೆ, ಜನಗಳಿಗೆ ಏನ್ ಬೇಕು ಅಂದ್ರೆ ಈಗ ಏನಂದ್ರೆ ಎಲ್ಲವೂ ಆನ್ಲೈನ್ ಆಗಿರೋದ್ರಿಂದ ಹಿಂದಿನವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಈಗ ನೀವ್ ಹೇಳಿದ್ರಲ್ವಾ ಮ್ಯಾಮ್, ಕಾರ್ಡು ಅವ್ರು ಮಾಡಿಸ್ಕೊಳ್ಳೋ ತುಂಬಾ ಜನ ಕಾರ್ಮಿಕರ ಲೇಬರ್ ಕಾರ್ಡ್ ಅಂದ್ರೆ ಏನು, ಈ ಶ್ರಮ್ ಕಾರ್ಡ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ತಿದೀವಿ, ಈಗ ಎಲ್ಲಾರು ಒಂದೊಂದು ಗುಂಪು ಮಾಡಿ ಅವ್ರವ್ರಿಗೆ ಏನೇನ್ ಬೇಕು ಅದನ್ನ ಮಾಡ್ಸಕ್ಕೆ ಅವ್ರ ಹತ್ರವಾಗಿ ಹೇಳಿ ಇದು ಈ ರೀತಿ ಇದೆ. ಮತ್ತೆ ಅವ್ರಿಗೆ ಅಲ್ಲೇ ಒಂದು ಟೀಮ್ ತರ ಕ್ರಿಯೇಟ್ ಮಾಡಿ ಒಬ್ರನ್ನ ಸೈಬರ್ ಇವ್ರನ್ನ ಮಾಡಿ ಆ ರೀತಿಲಿ ಅವ್ರಿಗೆ ಸಿಗೋ ತರ ಮಾಡ್ತಾ ಇದೀವಿ ನಾವು. ಹಂಗಾಗಿ ಈಗಿಂದು ಅಂದ್ರೆ ಹಳೇದ್ರಲ್ಲಿ ಎಲ್ಲಾರು ಸ್ವಲ್ಪ ಬರವಣಿಗೆಯಲ್ಲೇ ಇರ್ತಿತ್ತು, ಹೆಂಗೋ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಇತ್ತು. ಈಗೆಲ್ಲ ಬ್ಯುಸಿ ದಿನಗಳ ಆಗಿರೋದ್ರಿಂದ ಸ್ವಲ್ಪ ಕೇಳಕ್ಕೆ ಮುಜುಗರ. ಇವರು ಓದಿದ್ದಾರೆ, ಏನ್ ಸಂಕೋಚ. ಈ ಸಂಕೋಚದಲ್ಲಿ ದಯವಿಟ್ಟು ನನ್ನ ಕಾರ್ಮಿಕರಿಗೆ ಹೇಳೋದಿದೆ, ಯಾವುದೇ ಕಾರಣಕ್ಕೂ ಸಂಕೋಚ ಬೇಡ. ಎಲ್ಲಾರು ಮಾನವೀಯತೆಯಿಂದನೇ ನಮ್ಮ ಭಾರತೀಯರು ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಭಾರತೀಯರು. ಹಂಗಾಗಿ ನಿಮ್ದೇನಿದೆ ಆ ಸಂಘಟಕ್ಕೆ ಹೋಗಿ ಎಲ್ಲಾರು ನಾವಿದ್ದೀವಿ. ಆ ರೀತಿಲಿ ನಿಮ್ಮ ಸಹಾಯ, ನಿಮ್ಮದೇನಿದೆ ಅಧಿಕಾರ ಅದನ್ನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಇನ್ನ ಸರ್, ಈಗ ಕೆಲವೊಂದಷ್ಟು ಕಾನೂನುಗಳು ನಮ್ಮ ಕಾರ್ಮಿಕ ವಲಯಕ್ಕೆ ಸಂಬಂಧಪಟ್ಟಂತೆ ಸೆಸ್ ವಲಯ ಒಂದು ಕಾನೂನು ಕಾಯ್ದೆ ಇತ್ತು. ಆ ಸೆಸ್ ಕಾಯ್ದೆಯನ್ನ ನಮ್ಮ ಮೋದಿ ಸರ್ಕಾರ ರದ್ದುಗೊಳಿಸಿದ ನಂತರದಲ್ಲಿ ಬೀಡಿ ವ್ಯಾಪಾರಿಗಳು ಮತ್ತೆ ಗಣಿ ಕಾರ್ಮಿಕರಿಗೆ ಜೀವನಕ್ಕೆ ಕೊಳ್ಳಿ ಇಟ್ರು ಅನ್ನುವಂತ ಆರೋಪ ಮೋದಿ ಸರ್ಕಾರದ ಮೇಲೆ ಬಿತ್ತು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ನಿಜ ಅನ್ಸುತ್ತಾ? ಇಲ್ಲ, ಅದು ಈ ಕಾರ್ಮಿಕರ 3 ಕಾಯ್ದೆಯಲ್ಲಿ 2 ಕಾಯ್ದೆಯನ್ನು ವಾಪಸ್ ತಗೊಂಡ್ರು. ಈ ರೈತರು ಅಂಬಾನಿ ಅಂದಾನಿ
ಮತ್ತು ಬೇರೆ ಬೇರೆಯವರಿಗೆ ಈ ಕಾರ್ಮಿಕರು ರೈತರು ಬೆಳೆದಿರ್ತಕ್ಕಂಥ ಪದಾರ್ಥವನ್ನ ಯಾವ ಥರ ಮಧ್ಯವರ್ತಿಗೆ ಹೆಂಗೆ ಸೇವ್ ಮಾಡಿದರೆ ಅದನ್ನ ಹಿಂಪಡೆದ್ರು. ರೈತರುಗಳು ಡೆಲ್ಲಿಲಿ ಸುಮಾರು ಜನ ಹೋರಾಟ ಮಾಡಿದ್ರು, ಕಾರ್ಮಿಕ ರೈತರುಗಳು ಅವರೆಲ್ಲ ಅದಕ್ಕೆ ಕೆಲವು ಈ ಕಾರ್ಮಿಕರು ಮಧ್ಯವರ್ತಿ ಕೃಷಿ ಮಾರ್ಕೆಟ್ಗಳು ಇರ್ತಕ್ಕಂಥವ್ರೆಲ್ಲ ಹೋರಾಟ ಮಾಡಿದ್ರು. ಇವಾಗ ನೀವು ಹೇಳಿದ್ರೆ ಮೋದಿಯವರು ಹಿಂಪಡೆದಿರ್ತಕ್ಕಂಥದ್ದು ಸತ್ಯ. ಅದು ಇಲ್ಲ ಅಂದ್ರೆ ಅಂಬಾನಿ ಅಂದಾನಿ ದೊಡ್ಡ ದೊಡ್ಡವರಿಗೆ ಅವರೆಲ್ಲ ಪರ್ಚೇಸ್ ಮಾಡಿಕೊಂಡು ಆ ಭಾಗದಿಂದ ಅದನ್ನ ಕಾಯ್ದೆಯನ್ನ ಅದನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹಲವಾರು ಚರ್ಚೆಗಳನ್ನ ಮಾಡಿದ್ರು. ಅದ್ರ ಬಗ್ಗೆ ಅದು ಹಿಂಪಡೆದಿದ್ದು ಬಹಳ ಒಳ್ಳೇದು. ಯಾಕೆಂದ್ರೆ ಅದು ಬೀದಿ ಬದಿ ವ್ಯಾಪಾರಿಗಳು ಕೊಡ್ತಾ ಬರ್ತಿತ್ತು. ಇವಾಗ ಇವಾಗ ಏನಾಗುತ್ತೆ ಅಂದ್ರೆ ಬೀದಿ ಬದಿ ವ್ಯಾಪಾರ ದುಡ್ಡಿರೋದಿಲ್ಲ. ಇವಾಗ ಅವನ ಹೋಲ್ಸೇಲ್ ತಂದು ಕೊಡತಕ್ಕಂಥ ನೀವು ಸಾಲನ ತಗೋದು, ಅದು ಹಂಗಲ್ಲ. ಆ ಕಾಯ್ದೆನ ಯಾಕೆ ತಂದ್ಕೊಂಡಿದ್ರೆ ಇವಾಗ ನಾವು ಅವರಿಗೆ ಅಮೌಂಟ್ ಹಾಕ್ಬಿಟ್ಟೆ ನಾವು ತರಬೇಕು. ಇಲ್ಲ ಆ ತರ ಒಂದು ಕಾಯ್ದೆ ಇತ್ತು. ಅದಕ್ಕೋಸ್ಕರಲೇ ನೂರಾರು ಜನ ಡೆಲ್ಲಿಲಿ ಕಾರ್ಮಿಕರು ರೈತರು ಬಹಳ ಜನ ಹೋರಾಟ ಮಾಡಿದ್ರು. ಆ ಕಾಯ್ದೆಯನ್ನ ಗೊತ್ತಾಯ್ತು ಅವ್ರಿಗೆ. ಯಾಕೆಂದ್ರೆ ಅವ್ರು ಅಂದಾನಿಗೆ ಒಂದು ಹೆಲ್ಪ್ ಮಾಡಕ್ ಹೋಗಿ ಎಷ್ಟೋ ಜನ ಕಾರ್ಮಿಕರುಗಳಿಗೆ ರೈತರುಗಳಿಗೆ ಅನ್ಯಾಯ ಆಗ್ತಿತ್ತು. ಅದು ಹಿಂಪಡೆದಿದ್ದು ಬಹಳ ತುಂಬಾ ಒಳ್ಳೇದಾಯ್ತು. ವಿರೋಧ ಪಕ್ಷದವರೆಲ್ಲ ಅದ್ರ ಬಗ್ಗೆ ಬಹಳ ಚರ್ಚೆಗಳು ಮಾಡಿದ್ರು. ಅದ್ರ ಬಗ್ಗೆ ಬಹಳ ಫ್ರೆಂಟ್ ಆಗಿ ಅದು ಮಾಡಿದ್ದು ಒಂದು ಲೆಕ್ಕದಲ್ಲಿ ಒಳ್ಳೇದು. ಅದು ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ನಾವು ಎಲ್ಲ 100 ರೂಪಾಯಿಗೆ ನಾವು ಕೊಟ್ಟು 500 ರೂಪಾಯಿ ಖರೀದಿ ಮಾಡ್ಬೇಕಾಗಿತ್ತು ಆ ಕಾಯ್ದೆಯಿಂದ. ಹೌದು, ಆ ಕಾಯ್ದೆ ಹಿಂಪಡೆದಿದ್ದು ಕಾನೂನು ಕಾಯ್ದೆಯನ್ನ ಕಾರ್ಮಿಕರ ಕಾಯ್ದೆಯನ್ನು ತೆಗೆದಿದ್ದಕ್ಕೆ ತುಂಬಾ ಧನ್ಯವಾದಕ್ಕೆ ನಾನು ಇಷ್ಟಪಡ್ತೀನಿ. ಆರೋಪಗಳೆಲ್ಲ ಸುಳ್ಳು ಅನ್ನುವಂಥದ್ದು ನಿಮ್ಮ ಒಂದು ವಾದ. ಹೌದು, ಯಾಕೆಂದ್ರೆ ಬಹಳ ನನಗೆ ಒಂದು ಗೊತ್ತಿರೋ ಪ್ರಕಾರ ನಾವು ಹೋರಾಟಗಳನ್ನ ಮಾಡಿದ್ದೀವಿ. ಕಾರ್ಮಿಕರ ಕಾರ್ಡ್ ಹಿಂಪಡೆದಿದ್ದು ಒಳ್ಳೇದು. ಅದು ಬದಲಾವಣೆ ಮಾಡಿದ್ರೆ ನಾವು ಸಹಿತ ಬದುಕು ಅನಿಸ್ತಿಲ್ಲ. ನಾವು ಇವಾಗ ಉದಾಹರಣೆ, ನಾವು ರೈತರ ಹತ್ರ ಅದನ್ನ ಅಂದಾನಿ ತಗೊಂಡು ಒಂದು ದೊಡ್ಡ ಕಂಪ್ನಿ ತರ ಮಾಡ್ಕೊಂಡು ಅವರು 100 ರೂಪಾಯಿ ಕೊಟ್ಟು 500 ರೂಪಾಯಿ ನಾವು ಖರೀದಿ ಮಾಡ್ಬೇಕಾಗಿತ್ತು. ಆ ಕಾಯ್ದೆಯನ್ನ ಅದು ಹಿಂಪಡೆದ್ರು. ಮತ್ತು ಇನ್ನೊಂದೇನಪ್ಪಾ ಅಂದ್ರೆ, ಇವತ್ತು ಒಬ್ಬ ಹೋಲ್ಸೇಲ್ ಮಂಡಿನ ರೈತ ತಂದಾಗ್ತಾನೆ, ಅವ್ನು 500-1000 ರೂಪಾಯಿ, ಅವನು 5,000 10,500 ರೂಪಾಯಿ ಎಷ್ಟು ಅವ್ನು ಐಟಮ್ ನಾನು ಖರೀದಿ ಮಾಡ್ಕೊಂಡು ಹೋಗ್ಬಿಡ್ತಾನೆ. ನಮ್ಮ ಬೀದಿ ಬದಿ ವ್ಯಾಪಾರಿ ಇವತ್ತು ಆ ಹೋಲ್ಸೇಲ್ ಮಂಡಿ ಹತ್ರ ಹೋಗಿ ಸಾಲ ತಗೊಂಡು ಬಂದಿದ್ರು ನಾವು ಜೀವನ ಮಾಡ್ಬೋದು. ಅದನ್ನು ಹಣ ಟರ್ನ್ ಓವರ್ ಆಗ್ತಾ ಇರ್ತದೆ. ಈ ಕಾರ್ಮಿಕರದು ಹಣ ಟರ್ನ್ ಓವರ್ದಾಗ GDP ಮೇಲೆ ಕುಸಿದ ಎತ್ತರಕ್ಕೆ ಹೋಗುತ್ತೆ, ಟರ್ನ್ ಓವರ್ ಆಗ್ತಾ ಇರುತ್ತೆ. ಇವೆಲ್ಲ ಒಂದೊಂದು ಕಾಯ್ದೆಗಳು ಬಹಳ ಕಾರ್ಮಿಕರಿಗೂ ಹೊಡ್ತಾ ಬರುತ್ತೆ, ರೈತರಿಗೂ ಹೊಡ್ತಾ ಬರ್ತದೆ, GDPಗೂ ಹೊಡ್ತಾ ಬರ್ತದೆ. ಒಂದೊಂದು ಕಾಯ್ದೆಗಳು ಒಳ್ಳೇದಾಗ GDP ಎತ್ತರಕ್ಕೆ ಬೆಳೀತದೆ, ರೈತರಿಗೂ ಅನುಕೂಲ ಆಗುತ್ತೆ, ಈ ಕಾರ್ಮಿಕರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಸರ್ ಈಗ ಕಾರ್ಮಿಕ ಕಾನೂನು ಸಂಹಿತೆ ಕಾರ್ಮಿಕರನ್ನ ಒಂದು ರೀತಿ ಗುಲಾಮರನ್ನಾಗಿ ಮಾಡ್ಕೊಂಡಿದೆ ಅನ್ನುವಂತ ಮಾತುಗಳನ್ನ ಕೇಳ್ಪಡ್ತಾ ಇದೀವಿ ನಾವು ದಿನನಿತ್ಯ. ನೀವು ಒಬ್ಬ ಕಾರ್ಮಿಕರಾಗಿ ನಿಮ್ಗೆ ಹಾಗೆ ಅನ್ಸಿದ್ಯಾ ಸರ್? ಖಂಡಿತವಾಗಿ ಮೇಡಮ್, ಖಂಡಿತವಾಗಿ ಅನಿಸ್ತದೆ. ಯಾಕಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ. ನಮ್ಮ ಸಂವಿಧಾನ ಹೇಳುತ್ತೆ ಪ್ರತಿಯೊಬ್ಬರು ಸಮಾನತೆ ಸಮಾನದ ಗೌರವ ಅಂತ ಹೇಳ್ತಾ ಇದೆ. ಆದ್ರೆ ನಮ್ಮಲ್ಲಿ ನಮ್ಮ ಅಸಂಘಟಿತ ವಲಯದಲ್ಲಿ ಅವಿದ್ಯಾವಂತರು ಹೆಚ್ಚಾಗಿರೋದ್ರಿಂದ ಕಾನೂನಿನ ರೀತಿ ನೀತಿಗಳು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಕೊಡುವಂತ ಸೌಲಭ್ಯ ಏನಿದೆ ಅವರು ಸರಿಯಾದ ರೀತಿಯಲ್ಲಿ ಅವ್ರು ಬಳಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಅವಿದ್ಯಾವಂತರಾಗಿರೋದ್ರಿಂದ ಸರ್ಕಾರ ಆದಷ್ಟು ಜನರಿಗೆ ಹೇಳ್ತಾ ಇದೆ. ಅವ್ರನ್ನ ಬೀದಿ ನಾಟಕಗಳ ಮುಖಾಂತರ ಅಥವಾ ಪೋಸ್ಟರ್ಗಳ ಮುಖಾಂತರ ಸಾಕಷ್ಟು ಹೇಳ್ತಾ ಇದೆ. ಆದ್ರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ರೀಚ್ ಆಗ್ತಾ ಇಲ್ಲ. ಅದರಿಂದ ನಮ್ಮ ಜನಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರ ಕೊಡುವಂಥ ಸೌಲಭ್ಯ ಸರಿಯಾದ ಸೂಕ್ತ ರೀತಿಯಲ್ಲಿ ತಲುಪ್ತಾ ಇಲ್ಲ. ಅದಕ್ಕೆ ನಾವು ಸರ್ಕಾರವನ್ನ ಮನವಿ ಮಾಡೋದಿಷ್ಟೇ, ನೀವು ಹೆಚ್ಚೆಚ್ಚು ಬೀದಿ ನಾಟಕಗಳನ್ನ ಏರ್ಪಾಡು ಮಾಡಿ, ಹೆಚ್ಚೆಚ್ಚು ಬೀದಿ ನಾಟಕಗಳ ಮೂಲಕ ಹಾಗೆ ಅರಿವನ್ನ ಮೂಡಿಸಿ ನಮಗೆ. ಅದರಿಂದ ನಮಗೆ ತಿಳುವಳಿಕೆ ಸ್ವಲ್ಪ ಬರುತ್ತೆ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಜನಗಳಿಗೆ ಸಾಲ ಸೌಲಭ್ಯಗಳನ್ನ ಜಾಸ್ತಿ ಮಾಡ್ಕೋತಾ ಇದಾರೆ. ಅದು ಏನಕ್ಕೆ ಅಂತ ಹೇಳಿದ್ರೆ ಕೈ ಸಾಲ ಜಾಸ್ತಿ ಮಾಡೋದು ನಮ್ಮ ಒಂದು ವಾಡಿಕೆ. ನಮ್ಮ ಕಾರ್ಮಿಕರು ನಮ್ಮ ಬೀದಿ ಬದಿ ವ್ಯಾಪಾರ ಒಂದು ವಾಡಿಕೆ. ಎಮರ್ಜೆನ್ಸಿ ಬೇಕಂದ್ರೆ ಯಾರು ಪ್ರೈವೇಟ್ ಆಗಿ ಸಿಗ್ತಾರೆ ಅವ್ರ ಹತ್ರ ಹೋಗಿ ಕೈ ಸಾಲ ಮಾಡ್ತಾರೆ. ಅವರು ನಮ್ಮ ಹತ್ರ ದುಪ್ಪಟ್ಟು ಹಣವನ್ನ ಬಡ್ಡಿಗೆ ನೀಡಿ ನಮ್ಮನ್ನ ಸುಲಿಗೆ ಮಾಡ್ತಾರೆ. ಇದನ್ನ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ವಿ. ನಮ್ಮ ಏರಿಯಾಗೆ ಒಂದು ಬ್ಯಾಂಕ್ ಅಂತ ಕೊಡಿ, ಕೋಆಪರೇಟಿವ್ ಬ್ಯಾಂಕ್, ಸಹಕಾರ ಇಲಾಖೆಯಿಂದ ಸಹಕಾರ ಬ್ಯಾಂಕ್ ಅಂತ ಕೊಡಿ. ಅದರಿಂದ ನಾವು ಕಮ್ಮಿ ಬಡ್ಡಿಯ ಮುಖಾಂತರ ಹಣವನ್ನು ಏನ್ ಪಡಿತೀವಿ ಅದು ನಾವು ಕಟ್ಕೊಂಡು ಹೋಗ್ತೀವಿ. ನಮ್ಮನ್ನ ಈ ದಂಧೆಕೋರಿಂದ ಬಚಾವ್ ಮಾಡಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿ ಮನವಿಯನ್ನ ಮಾಡ್ತಾ ಇದ್ದೀವಿ. ಖಂಡಿತ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಮಿಕ ದಿನಾಚರಣೆ. ವೀಕ್ಷಕರೇ, ನಿಮ್ಗೆ ಸಾಕಷ್ಟು ಮಾಹಿತಿಗಳನ್ನ ಈ ಮೂವರು ಅತಿಥಿಗಳು ತಿಳಿಸ್ಕೊಟ್ಟಿದ್ದಾರೆ.
ನೀವು ಕೂಡ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಂಡು ನಿಮ್ಮ ಜೀವನವನ್ನ ಹಸನಾಗಿ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.